ಹಲೋ, ಎಲ್ಲರೂ ಹೇಗಿದ್ದೀರಾ ಗೈಸ್? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ ಗೈಸ್. ವಿಷಯ ಏನಪ್ಪ ಅಂತ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿದ್ದೀರಾ. ಇವತ್ತು ಅದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ತಡ ಯಾಕೆ ಮಾಡೋದು? ಸೊ ಗಾಯ್ಸ್, ನನಗೆ 52 ಜನನೋ ಏನೋ 3-4 ಜನ ಏನೋ ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ಅದನ್ನು ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ, ಇದನ್ನು ಶೇರ್ ಮಾಡ್ಕೊಳ್ಳೇಬೇಕು ಗೈಸ್ ನಿಮ್ಮ ಹತ್ರ. ಯಾಕೆ ಅಂತ ಅಂದರೆ, ಸೊ ನನಗೆ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇರಲಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿಲ್ಲ, ಫೇಸ್ಬುಕ್ಕಲ್ಲಿ ಇರಲಿಲ್ಲ. ಅಲ್ಲಿಂದ ನನ್ನ ಜನ ತೊಗೊಂಡು ಬಂದು ಇಲ್ಲಿ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿಲ್ಲ. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬು. ಸೊ ತುಂಬ ಕಷ್ಟ ಆಯಿತು ಇಷ್ಟು ಜನನ ನಾನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ. ಇನ್ನು ಜನ ಸಂಪಾದನೆ ಮಾಡ್ಕೊಳ್ಳೋದಿದೆ, ಅದು ಬೇರೆ. ಬಟ್ ಇಷ್ಟು ಜನ ಆಗಿರೋದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೀವು ನನ್ನ ಥರ ಮಾಡಬೇಡಿ ಗಾಯ್ಸ್. ಯಾಕೆ ಅಂತಂದರೆ, ಇದು ನನ್ನ ಕಡೆಯಿಂದ ಟಿಪ್ಸು ಅಂತಲೇ ಇಟ್ಕೊಳ್ಳಿ. ನಿಮಗೆ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಂದರೆ ಓಪನ್ ಮಾಡಬೇಡಿ. ಮೊದಲಿಗೆ ಫಸ್ಟು ನೀವು ಮಾಡಬೇಕಾಗಿರೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ, ಫೇಸ್ಬುಕ್ಕಲ್ಲಿ ಸಹ ರೀಲ್ಸ್ ಮಾಡಿ ಹಾಕಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದು ಜನನ ನೋಡಿ, 1000 ಜನ ಆದ್ರೂ ಕಮ್ಮಿ ಏನಾಗಲ್ಲ ನಿಮಗೆ. ಅವರೇ ಸಾಕು ನಿಮಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಮುಂದೆ ಹೋಗ್ಬೋದು. ಆದರೆ ನನಗಿಲ್ಲಿ ಸ್ವಲ್ಪ ಕಷ್ಟ ಆಯಿತು. ಸೊ ನಾನು ಮಾಡಿರೋ ಥರ ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ನನಗೆ 50 ಜನ ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ಬಟ್ ನನಗೆ 50 ಕೋಟಿ ಜನ ಸಬ್ಸ್ಕ್ರೈಬರ್ಗಳಾಗಿದ್ದಾರೆ ಅನ್ನೋಷ್ಟು ಖುಷಿ ಆಗ್ತಿದೆ ಗೈಸ್. ಪ್ರತಿದಿನ ನಾನು ವಿಡಿಯೋ ಹಾಕಿದಾಗ್ಲೂ ಯಾಕೆ ಯಾರು ನನ್ನ ಸಬ್ಸ್ಕ್ರೈಬರ್ಗಳು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ನನ್ನನ್ನು ನೋಡ್ತಾ ಇದ್ದಾರೆ, ನನ್ಗೆ ಯಾರು ಸಪೋರ್ಟೇ ಮಾಡ್ತಾ ಇಲ್ಲ, ಆ ಥರ ಫೀಲ್ ಬಂದಿದೆ ನನಗೆ. ಒಂದೊಂದ್ಸಲ ಮಾಡೋದೇ ಬೇಡ, ಯಾಕೆ ಮಾಡೋದು ಅಂತ ಎಷ್ಟೋ ಸಲ ನಾನು ವಿಡಿಯೋಗಳನ್ನ ಹಾಕಿಲ್ಲ. ಬಟ್ ಇನ್ಮೇಲೆ ಮಾಡೋಕ್ಕೆ ಹೋಗಲ್ಲ ಗೈಸ್. ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ. ನೀವು ಹಾಗಂತ ಸುಮ್ಮನೆ ಇರಬೇಡಿ. ಕಾಮೆಂಟಲ್ಲಿ ನನಗೆ ತಿಳಿಸಿ, ನೆಕ್ಸ್ಟ್ ಬ್ಲಾಗು ನೀವು ಈ ಥರ ಮಾಡೋಕ್ಕಾಗುತ್ತಾ ಅಂತ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಆ ಥರ ಬ್ಲಾಗ್ಗಳನ್ನೆಲ್ಲ ಮಾಡೋದಕ್ಕೆ. ನನಗೆ ಟ್ರಾವೆಲ್ ಎಲ್ಲ ಸ್ವಲ್ಪ ಕಮ್ಮಿನೇ ಗೈಸ್. ಯಾಕಂದರೆ ನಾನು ಟ್ರಾವೆಲ್ ಎಲ್ಲ ಮಾಡಲ್ಲ, ನನಗೆ ಇಷ್ಟನೂ ಆಗಲ್ಲ ಟ್ರಾವೆಲ್ ಎಲ್ಲ. ತುಂಬ ಮಕ್ಕಳು ಇಬ್ಬರನ್ನ ಇಟ್ಕೊಂಡು, ಹಸ್ಬೆಂಡ್ ಬ್ಯುಸಿ ಇರ್ತಾರೆ. ಸೊ ನಾನು ಒಬ್ಬಳೇ ಹೋಗ್ಬೇಕಾದ್ರೆ ಅವರಿಬ್ಬರನ್ನೂ ನೋಡ್ಕೊಂಡೆಲ್ಲ ನಾನು ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೂ ನಿಮಗೋಸ್ಕರ ಕಷ್ಟ ಅದು ಇದು ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು ನಿಮಗೋಸ್ಕರ ನಾನು ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಗೈಸ್. ತುಂಬ ಥ್ಯಾಂಕ್ಸ್ ಯಾರ್ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ನನ್ನ ಗೆಳತಿ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಥ್ಯಾಂಕ್ಸು. ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಗೈಸ್, ಹೇಳ್ಕೊಳಕ್ಕೆ ಏನು ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ನನ್ನ ಹಸ್ಬೆಂಡ್ ಬಂದಾಗ ಮಧ್ಯಾಹ್ನ ಊಟಕ್ಕೆ ನನಗೆ ಅದೇ ಒಂದು ಇದಾಗಿತ್ತು. ಅಯ್ಯೋ, ನಾನು ಲೈವಿಗೆ ಹೋಗ್ಬೋದು, ನನಗಿಷ್ಟು ಜನ ಸಬ್ಸ್ಕ್ರೈಬರ್ಗಳು ಬೇಕಿತ್ತು, ಅದಕ್ಕೋಸ್ಕರನೇ ನಾನು ಇಷ್ಟು ಸ್ಟ್ರಗಲ್ ಮಾಡಿದೆ ಅಂತ. ಸೊ ಅವರು ಫಸ್ಟು ನೀನು ಊಟ ಮಾಡು, ಅದೆಲ್ಲ ನಿಧಾನ ಮಾಡುವಂತೆ ಅಂತ. ಆದರೆ ಅದ್ರ ಖುಷಿನೇ ಬೇರೆ ಗೈಸ್, ಅದ್ರ ಖುಷಿನೇ ಬೇರೆ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ ಅಂದಾಗ ನೀವು ಅಲ್ಲಿ ನೋಡಿ, ನಿಮಗೆ ಅದೊಂದು ಖುಷಿ ಯಾವ ಥರ ಸಿಗುತ್ತೆ ಅಂತ. ಸೊ ಅಷ್ಟು ಖುಷಿ ನನಗೆ ಆಗ್ತಾ ಇದೆ. ಮುಂದೆದೇನೋ ನನಗೆ ಗೊತ್ತಿಲ್ಲ, ಮುಂದೆ ನೀವುಗಳೇ ನನಗೆ ಸಪೋರ್ಟ್ ಮಾಡಿ ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ ಗಾಯ್ಸ್. ಆದರೆ ಮುಂದೆದು ನನಗೆ ಅಷ್ಟು ಇದಿಲ್ಲ. ಬಟ್ ಇವಾಗ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗಿಷ್ಟು ಸಪೋರ್ಟ್ ಮಾಡಿದ್ದೀರಲ್ಲ, ತುಂಬ ತುಂಬ ಥ್ಯಾಂಕ್ಸು. ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅನಿಸುತ್ತೆ. ನಿಮಗೆ ಕೇಳಿ ಕೂಡ ಬೋರ್ ಆಗ್ಬೋದು. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಗೈಸ್. ಹಾಗೆ ನಾನು ಇವತ್ತು ಆದ್ರೆ ಲೈವಿಗೆ ಬರ್ತೀನಿ, ಇಲ್ಲ ಅಂತ ಅಂದರೆ ನಾನು ಯಾವತ್ತು ಲೈವಿಗೆ ಬರ್ತೀನಿ ಆವಾಗ ನಿಮಗೆ ಶಾರ್ಟ್ಸಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿರ್ತೀನಿ. ಅದನ್ನು ನೀವು ನೋಡಿಕೊಂಡು ನನ್ನ ಲೈವಿಗೆ ಜಾಯ್ನ್ ಆಗ್ಬೋದು. ಸೊ ನಿಮ್ಗೆ ಏನಾದರೂ ಕ್ವಶನ್ಗಳಿದ್ರೆ ಕೇಳೋ ಅಂಥದ್ದು ಅದನ್ನೆಲ್ಲ ನೀವು ಕೇಳ್ಬೋದು. ನಾನು ಉತ್ತರ ಕೊಡೋದಕ್ಕೆ ಅಂತಲೇ ಬಂದಿರ್ತೀನಿ ಅಲ್ಲಿ. ಹಾಗೆ ಮತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಇಷ್ಟೋ ತನಕ ನಿಮಗೆ ಟೈಮ್ ತಗೊಂಡು ಇಷ್ಟೋ ತನಕ ಈ ಒಂದು ಚಿಕ್ಕ ಬ್ಲಾಗ್ನ ನೋಡಿದ್ದಕ್ಕೆ. ಹಾಗೆ ನೆಕ್ಸ್ಟು ಬ್ಲಾಗ್ಗಳಲ್ಲಿ ನಿಮಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.